ಸೊ ಈ ವಾರದಲ್ಲೂ ಕೂಡ ನಾವು ಟ್ರಂಪ್ನ ವಿಚಾರ ತಗೊಳ್ತಾ ಇದ್ದೀವಿ. ಆದರೆ ಶಿ ಜಿನ್ಪಿಂಗ್ ಮತ್ತೆ ಮೋದಿ ಅವರು ಒಟ್ಟೊಟ್ಟಿಗೆ ಓಡಾಡಿದ್ದನ್ನು ನೋಡಿ ಹೊಟ್ಟೆ ಉರ್ಕೊಂಡ್ಬಿಟ್ರಲ್ಲ, ಇಡೀ ಅಮೆರಿಕವನ್ನೇ ಕನಲಿಸಿದೆ ಇದು. ಈ ಒಂದು ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಕಾರಣದಿಂದ ಇವ್ರ ಹತ್ಯೆ ಆಗಿದೆ ಗೊತ್ತಿಲ್ಲ. ಮತ್ತೆ ಈಗ ಹಂತಕನಿಗಾಗಿ ಹುಡುಕಾಟ ಜೋರಾಗಿದೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್ ಸ್ವಾಗತ. ನಮಸ್ಕಾರ. ನಾವು ಪ್ರತಿ ವಾರದ ಮಾತುಕತೆಯಲ್ಲೂ ನಮಗೆ ಟ್ರಂಪ್ ವಿಚಾರ ಮಾತಾಡಿಲ್ಲ ಅಂದರೆ ಯಾಕೋ ಸಮಾಧಾನವೇ ಆಗ್ತಾ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಟ್ರಂಪ್ ಇಲ್ಲದೆ ನಮ್ಮ ಮಾತುಕತೆ ಇಲ್ಲ ಅನ್ನೋ ಥರ ಆಗೋಗಿದೆ. ಸೊ ಈ ವಾರದಲ್ಲೂ ಕೂಡ ನಾವು ಟ್ರಂಪ್ನ ವಿಚಾರ ತಗೊಳ್ತಾ ಇದ್ದೀವಿ. ಆದರೆ ಸ್ವಲ್ಪ ಸೀರಿಯಸ್ ಮ್ಯಾಟ್ರ್ ಅಂತಾನೆ ಹೇಳ್ಬೋದು. ಟ್ರಂಪ್ ಅಂದ್ಮೇಲೆ ಸೀರಿಯಸ್ಸು ಇರುತ್ತೆ, ವ್ಯಂಗ್ಯನೂ ಇರುತ್ತೆ, ಹಾಸ್ಯನೂ ಇರುತ್ತೆ, ಎಲ್ಲ ಇರುತ್ತೆ. ಫಸ್ಟ್ ಈ ಟ್ರಂಪ್ ನಮ್ಮ ಭಾರತಕ್ಕೆ ಒಂದು ಇದನ್ನ ಕಳಿಸಿದ್ರಲ್ಲ, ಮೋದಿ ನನ್ನ ಬೆಸ್ಟ್ ಫ್ರೆಂಡು, ನಾನು ಭಾರತದ ಒಬ್ಬ ಒಳ್ಳೆಯ ಉತ್ತಮ, ಇದು ಅಮೆರಿಕ ಮತ್ತು ಭಾರತದ ಸಂಬಂಧನೂ ಬಹಳ ಚೆನ್ನಾಗಿರುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಯಾವಾಗ ಅವರು SCO ಸಮ್ಮಿಟ್ ಇದರಲ್ಲಿ ಚೀನಾದಲ್ಲಿ ನಮ್ಮ ಇವರು ಯಾರು ರಷ್ಯಾದ ಪುಟಿನ್ನು, ಆಮೇಲೆ ಶಿ ಜಿನ್ಪಿಂಗು ಮತ್ತು ಮೋದಿ ಅವರು ಒಟ್ಟೊಟ್ಟಿಗೆ ಓಡಾಡಿದ್ದನ್ನು ನೋಡಿ ಹೊಟ್ಟೆ ಉರ್ಕೊಂಡ್ಬಿಟ್ರಲ್ಲ, ಆಮೇಲಿಂದ ಒಂದು ಅವರದ್ದೇ ಒಂದು ಟ್ರೂತ್ ಸೋಷಿಯಲ್ ಇದೆಯಲ್ಲ, ಆ ಒಂದು ಇದರಲ್ಲಿ ಹಾಕ್ಕೊಂಡ್ರು ಸಾಮಾಜಿಕ ಜಾಲತಾಣದಲ್ಲಿ. ಏನಪ್ಪ ಅಂತ ಹೇಳಿದ್ರೆ, ನಾನು ಮೋದಿ ಅವರ ಒಂದು ಇದನ್ನು ಫ್ರೆಂಡ್ಶಿಪ್ನ ಭಾಳ ಗೌರವಿಸ್ತೀನಿ, ಅವ್ರು ನನ್ನ ಒಳ್ಳೆಯ ಗೆಳೆಯ ಅಂತ. ಅದಕ್ಕೆ ತಾಳು ನಾವೇನು ಕಮ್ಮಿ, ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಮೋದಿಯವರು ಬಿಟ್ಟರು ಒಂದು ಏನಪ್ಪ ಅಂತ ಹೇಳಿದ್ರೆ, ನಮಗೆ ನಾವು ಅಮೆರಿಕಾದೊಂದಿಗೆ ಯಾವಾಗಲೂ ಉತ್ತಮ ಸಖ್ಯವನ್ನು ಹೊಂದಿರೋದಕ್ಕೆ ಬಯಸ್ತೀವಿ. ಭಾರತ ಯಾವಾಗಲೂ ಅಷ್ಟೇ ತನ್ನ ಒಂದು ಸ್ನೇಹ ಹಸ್ತವನ್ನು ಅಮೆರಿಕದ ಕಡೆಗೆ ಚಾಚೆ ಇರುತ್ತೆ. ನನಗೆ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಭಾಳ ಒಳ್ಳೆಯ ಹಳೆಯ ಗೆಳೆಯರು ಅಂತ ಹೇಳ್ಬಿಟ್ಟು ಅವರು ಹಾಕಿದ್ರು. ಹಾಗಾಗಿ ಈಗ ಇವ್ರ ಜೊತೆಗೆ ಏ ದೋಸ್ತಿ ಇನ್ನು ಹಮ್ನೆ ಚೋಡಂಗೆ ತೋಡಂಗೆ ಅಲ್ಲ, ಒಟ್ಟು ಏ ದೋಸ್ತಿ ಅಂತ ಅಲ್ಲಿಗೆ ಬಂದು ನಿಂತಿದೆ. ಈ ಮುಂದೆ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೇನು ವಿಶ್ವಸಂಸ್ಥೆಯ ಮಹಾ ಅಧಿವೇಶನ ಶುರುವಾಗುತ್ತೆ. ಮೋದಿ ಅವರು ಹೋಗುತ್ತಾರೋ ಹೋಗಿಲ್ವೋ, ಇವಾಗ ಹೋಗಲ್ಲ ಅಂತ ನಾವು ಇಲ್ಲಿವರೆಗೂ ಅನ್ಕೊಂಡಿದ್ದೆ. ಯಾಕೆಂದ್ರೆ ಅವ್ರು ಫೋನ್ ಕಾಲು ರಿಸೀವ್ ಮಾಡಲ್ಲ ಅನ್ನೋಷ್ಟು ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ರು. ಸೊ ಈಗ ಬಹುಶಃ ಹೋಗಬಹುದೇನೋ ಗೊತ್ತಿಲ್ಲ, ನೋಡೋಣ. ಅದು ಒಂದು ಸಂಬಂಧ ಸುಧಾರಣೆಗೆ ಈಗಾಗಲೇ ಇವರು ಸಚಿವ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ, ಪ್ರಾರಂಭಿಕ ಹಂತದ ಒಂದು ಮಾತುಕತೆಗಳನ್ನು ನಾವು ಪ್ರಾರಂಭಿಸಿದ್ದೀವಿ ಈಗಾಗಲೇ. ಈ ಸುಂಕ ಸಮರದ ನಂತರ ಇದೇ ಮೊದಲ ಬಾರಿಗೆ ಒಂದು ಮೊದಲ ಹಂತದ ಮಾತುಕತೆ ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ನೋಡೋಣ, ನೀವು ನಿಮ್ಮ ಮಾತಿನಲ್ಲಿ ಹೇಳಿದ್ರೆ ಇದೊಂದು ಶುಭಾರಂಭ ಆಗಬಹುದು ಅಂತ ಹೇಳಿ. ನಮ್ಮ ದೇಶದಲ್ಲಿ ಮಾತ್ರ ಅದ್ರ ಬಗ್ಗೆ ಕೇರೆ ಮಾಡದೆ ನಾವು ಇವಾಗ ಎಲ್ಲ FMCG ಕಂಪ್ನಿಗಳು ನಾವೇನು ಹೇಳ್ತೀವಿ ಎಲ್ಲ ಏನು ದೈನಂದಿನ ಒಂದು ಉತ್ಪನ್ನಗಳು ಸಾಮಗ್ರಿಗಳ ಮಾರುಕಟ್ಟೆ ಏನಿದೆ ಅಲ್ಲಿ GSTಯನ್ನು ಏನು ಹೊಸ 2.0 GSTದು ಏನು ವೆಲ್ಕಮ್ ಮಾಡೋದಕ್ಕೆ ಇನ್ನೇನು 22ನೇ ತಾರೀಕು ಪ್ರಾರಂಭ ಆಗುತ್ತಲ್ಲ ಅಂತ ಹೇಳಿ ಇಲ್ಲಿ ಮತ್ತೆ ನಾವು ಟ್ರಂಪ್ ಕಡೆಗೆ ಬರೋಣ. ಟ್ರಂಪ್ಗೆ ಬಹಳ ಬೇಜಾರ, ಆಘಾತ ಎಲ್ಲ ಆಗಿದೆ. ಏನು ಆಮೇಲೆ ಇಡೀ ಅಮೆರಿಕವನ್ನೇ ಕನಲಿಸಿದೆ ಇದು. ಈ ಒಂದು ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ, ಚಾರ್ಲಿ ಕಿರ್ಕ್ ಈ ಚಾರ್ಲಿ ಕಿರ್ಕ್ 31 ವರ್ಷದ ಒಬ್ಬ ಯೂಟ್ಯೂಬರ್ ಅಂತ ಹೇಳಬಹುದು. ಇವ್ರು ಇನ್ಫ್ಲೂಯೆನ್ಸರ್. ಇವರು ಮಾತುಗಾರಿಕೆ ತುಂಬ ಒಳ್ಳೆಯ ಮಾತುಗಾರಿಕೆ. 18 ವರ್ಷದವ್ರು ಇದ್ದಾಗಲೇ ಇವರು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಆ್ಯಕ್ಟಿವ್ ಆಗಿ ತಮ್ಮ ಮಾತುಗಾರಿಕೆಯಿಂದ ಎಲ್ಲರನ್ನ ಮೋಡಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಟ್ರಂಪ್ ಅವರ ಚುನಾವಣೆಯಲ್ಲಿ ಯುವ ಏನು ಮತದಾರರು ಟ್ರಂಪ್ಗೆ ಒಲಿಯೋದಕ್ಕೆ, ಟ್ರಂಪ್ಗೆ ಬೆಂಬಲಿಸೋದಕ್ಕೆ, ಟ್ರಂಪ್ಗೆ ಭಾರೀ ಪ್ರಮಾಣದಲ್ಲಿ ಮತದಾನ ಮಾಡೋದಕ್ಕೆ ಏನು ಮೂಲ ಕಾರಣ ಅಥವಾ ಡಿಸಿಸಿವ್ ಫ್ಯಾಕ್ಟರ್ ಅಂತ ನಾವೇನು ಹೇಳ್ತೀವಲ್ಲ, ಅದು ಈ ಕಿರ್ಕ್. ಸೊ ಅವ್ರಿಗೆ ಪರಮಾಪ್ತ ನೋಡಿ, 31 ವರ್ಷದ ಹುಡುಗ ಇವ ಅಷ್ಟೇ. ಇವರು ಅವ್ರಿಗೆ ಬಹಳ ಆಪ್ತರಾಗಿ ಇದ್ರು. ಇವರು ಅಮೇರಿಕಾದ ಬಗ್ಗೆ ಬಹಳ ಒಲವು, ಮತ್ತು
ಇದೆ ಇವಾಗ ಅಸ್ಮಿತಾ ಬಿಹಾರಿ ಅಂತ ಒಂದು ಆಂದೋಲನ ಆಯ್ತಲ್ಲ ಹಿಂದೆ, ನಿತೀಶ್ ಕುಮಾರ್ ಅವ್ರು ಮಾಡಿದ್ರಲ್ಲ, ಆ ಥರ ಇದು ಅಮೆರಿಕನ್ ಅಸ್ಮಿತೆಯ ಬಗ್ಗೆ ಬಹಳ ಅವರಿಗೆ ಹೆಮ್ಮೆ. ನಾವು ಮೂಲ ಅಮೆರಿಕನ್ನರು ಯಾರಿದ್ದೀವಿ, ನಾವೇ ಇದರ ಆಧಾರ ಅಂತ. ಅಲ್ಲಿ ನಡೀತಿರೋದು ಯಾರಿಂದ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರೋದು. ಚೀನಿಗಳು ಭಾರತೀಯರು ಈ ಥರ ವಿದೇಶಿ ವಲಸಿಗರಿಲ್ಲ ಅಂದ್ರೆ ಆ ದೇಶ ಏನಾಗ್ತಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋದೇ ವಿಷಯ. ಇರಲಿ, ಅವರು ಇವಾಗ ಏನು ಹೇಳಿದ್ರು, ಈ ವೀಸಾ ನೀತಿಗೆ ಸಂಬಂಧಿಸಿದಂಗೆ ಹೇಳಿದಾಗ ಭಾರತೀಯರಿಗೆ ಇದರಲ್ಲಿ ಸ್ವಲ್ಪ ಈ ಟ್ರಂಪ್ ಈಗ ಹೊಸದಾಗಿ ಮಾಡ್ತಿರೋದ್ರಲ್ಲೆಲ್ಲ ಸ್ವಲ್ಪ ನಮಗೆ ತೊಂದರೆ ಕೊಡ್ತಿದಾರಲ್ಲ, ಅದಕ್ಕೆ ಭಾರತೀಯರಿಗೆ ಯಾಕೆ ಕೊಡಬೇಕು ವೀಸಾ ಅಂತ ಕೇಳಿದ್ರು ಓಪನ್ ಆಗಿ. ಆಮೇಲೆ ಸಾಕು ಅವರು ಬಂದಿರೋದು ಭಾರತದಿಂದ ಇಷ್ಟು ವರ್ಷ ಬಂದಿರೋದು ಸಾಕು, ಇನ್ಮೇಲಿಂದ ಅಮೆರಿಕಾದವ್ರಿಗೆ ಇರಲಿ ಅಂತ. ಅದೇ ನಾವು ಬೆಂಗಳೂರಿನವ್ರಿಗೆ ಇರಲಿ ಅಂತ ಹೇಳಿದ್ವಲ್ಲ, ಹಂಗೆ ಅವರು ಅಮೆರಿಕಾದವ್ರಿಗೆ ಇರಲಿ ಅಂತ ಹೇಳಿದ್ದು ಪುಣ್ಯಾತ್ಮ. ಈಗ ಸೆಪ್ಟೆಂಬರ್ 11 ಇದೆಯಲ್ಲ, ಇದು ಈ ಅಮೆರಿಕ ಪಾಲಿಗೆ ಬಹಳ ಒಂಥರ ಸಿಂಹ ಸ್ವಪ್ನ ಅಥವಾ ದುಸ್ವಪ್ನ ಆಗೋ ಥರ ಕಾಣಿಸ್ತಾ ಇದೆ. ಹಿಂದೆ ಅವಳಿ ಗೋಪುರವನ್ನ ಉಡಾವಣೆ ಮಾಡಿದ್ರಲ್ಲ, ಆವಾಗಲೂ ಅಷ್ಟೇನೆ, ಅದು ಏನದು ಸೆಪ್ಟೆಂಬರ್ 11ರಂದೇನೆ ಅದು ಆಗಿದ್ದು, ಆ ದುರ್ಘಟನೆ ನಡೆದಿದ್ದು. ಇವತ್ತು ಮತ್ತೆ ಈಗ ಸೆಪ್ಟೆಂಬರ್ 11ಕ್ಕೆ ಈ ಕಿರ್ಕ್ ಉಟಾ ವಿಶ್ವವಿದ್ಯಾನಿಲಯದಲ್ಲಿ ಇವರು ಒಂದು ಎಲ್ಲ ಯುವ ಸಮಾವೇಶ ಎಲ್ಲ ಜೊತೆ ಮಾತಾಡ್ತಾ ಇದ್ದಾರೆ. ಆವಾಗ ಎಷ್ಟು ದೂರದಿಂದ ಹೊಡೆದಿದ್ದಾರೆ ಸೈಲೆನ್ಸರ್ ಇರುವಂತಹ ಒಂದು ಬಂದೂಕಿನಿಂದ. ಅಂದರೆ ಅದು ಕೇವಲ ಬಂದೂಕಿನ ಕಲ್ಚರ್ಗಾಗಿ ನಡೆದಿರೋದಲ್ಲ, ಅವ್ರ ಮೇಲೆ ಗುಂಡು ಹೊಡೆದಿದ್ದಾರೆ. ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲಿ ಇವರು ಕೊನೆ ಉಸಿರು ಇಳಿದಿದ್ದಾರೆ. ಇವರು ಇತ್ತೀಚೆಗೆ ಒಂದು ಹೇಳಿಕೆನೂ ನೀಡಿದ್ರು. ಒಬ್ಬ ಆಗಸ್ಟ್ 10 ಇರಬೇಕೋ ಏನೋ, ಒಬ್ಬ ಯುಕ್ರೇನಿಂದ ಬಂದಿದ್ದಂಥ ಒಬ್ಬ ಯುವತಿಯ ಮೇಲೆ ಒಬ್ಬ ವ್ಯಕ್ತಿ ಇದು ನಡೆಸಿರ್ತಾನೆ, ಅವಳನ್ನು ಹತ್ಯೆ ಮಾಡಿರ್ತಾನೆ, ಗಂಟ್ಲು ಸೀಳಿ ಹತ್ಯೆ ಮಾಡಿರ್ತಾನೆ. ಅವನಿಗೆ ಜಾಮೀನು ಕೊಟ್ಟ ಮ್ಯಾಜಿಸ್ಟ್ರೇಟ್ ಮೇಲೆ ಈ ಕಿರ್ಕ್ ಅವಳು ನಾಲಾಯಕ್ ಜಡ್ಜ್ ಆಗಿರ್ಲಿಕ್ಕೆ ಎಂಥ ಇದನ್ನು ಕೊಟ್ಟಿದ್ದಾಳೆ. ಹೆಂಗೆ ಕೊಟ್ಲು ಜಾಮೀನು ಕೊಟ್ಟಿರೋದು, ಜಾಮೀನನ್ನು ಹೆಂಗೆ ಕೊಟ್ಲು, ಅದು ಏನೂ ಇಲ್ಲದೇನೆ ಬರೀ ರೈಟಿಂಗಲ್ಲಿ ಆಶ್ವಾಸನೆ ತೊಗೊಂಡು ಅವರಿಂದ ಡಿಕ್ಲರೇಷನ್ ತೊಗೊಂಡು ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅಂತ ಇವರು ಹೇಳಿದ್ದು. ಯಾವ ಕಾರಣದಿಂದ ಇವ್ರು ಹತ್ಯೆ ಆಗಿದೆ ಗೊತ್ತಿಲ್ಲ. ಮತ್ತೆ ಈಗ ಹಂತಕನಿಗಾಗಿ ಹುಡುಕಾಟ ಜೋರಾಗಿದೆ, ಬೇಟೆ ಶುರುವಾಗಿದೆ, ಹಂತಕನ ಬೇಟೆ ಶುರುವಾಗಿದೆ. ಆಮೇಲೆ ಅವರು ತೀರ್ಕೊಂಡ್ರು ಅಂದ ತಕ್ಷಣ ಇಡೀ ಅಮೇರಿಕಾ ಒಂದು ಸರಿ ಅರ್ಥಕ್ವೇಕ್ ಆದಂಗೆ ಕಂಪಿಸ್ತು. ಸೊ 24 ವರ್ಷಗಳ ಹಿಂದೆ ಅಮೇರಿಕ ಏನು ಹೆದರಿ ನಡಗಿತ್ತಲ್ಲ, ನಿನ್ನೆ ಈ ಸೆಪ್ಟೆಂಬರ್ 11 2025 ಈ ದಿನಾನು ಅದೇ ಒಂದು ಭಾವ ಅಥವಾ ಅದೇ ಒಂದು ಭೀತಿ, ಆತಂಕ ಕಾಣಿಸ್ಕೊಳ್ತು. ಇತ್ತೀಚೆಗೆ ಅಲ್ಲಿ ಗನ್ ಕಲ್ಚರ್ ವಿಪರೀತ ಜಾಸ್ತಿ ಆಗ್ತಿದೆ, ಬಂದೂಕುದಾರಿಗಳ ಅಟ್ಟಹಾಸ ಮುಗಿಲು ಮುಟ್ತಾ ಇದೆ. ಆಮೇಲೆ ನಿನ್ನೆ ನೋಡಿ, ಇವರು ಕಿರ್ಕ್ ಟ್ರಂಪ್ ಅವರ ಪಟ್ಟ ಶಿಷ್ಯ ಅಥವಾ ಬಹಳ ಒಂದು ಅನುಯಾಯಿ ಆಗಿದ್ರು ಇವರ ಒಂದು ಹತ್ಯೆಯನ್ನ ಎಲ್ಲರೂ ಖಂಡಿಸಿದ್ದಾರೆ. ಒಬಾಮಾರಿಂದ ಹಿಡಿದು ಬೈಡನ್ನಿಂದ ಹಿಡಿದು ಪ್ರತಿಯೊಬ್ಬರು ಖಂಡಿಸಿದ್ದಾರೆ ಇದನ್ನ. ಆಮೇಲೆ ಅಮೆರಿಕಾದ ರಾಷ್ಟ್ರ ಧ್ವಜವನ್ನ ನಿನ್ನೆ ಅರ್ಧ ಮಟ್ಟಕ್ಕೆ, ಅಂದ್ರೆ ಒಬ್ಬ ರಾಷ್ಟ್ರ ನಾಯಕ ಯಾರಾದ್ರೂ ತೀರ್ಕೊಂಡ್ರೆ ನಾವು ಗೌರವ ಸೂಚಿಸ್ತೀವಲ್ಲ, ಆ ರೀತಿನಲ್ಲಿ ಅರ್ಧ ಮಟ್ಟಕ್ಕೆ ಹಾರಿಸಲಾಯಿತು ಶೋಕಾಚರಣೆಗೋಸ್ಕರ. ಆಮೇಲೆ ಇವರು ಟ್ರಂಪ್ ಅವರು ಅಮೆರಿಕದ ರಾಷ್ಟ್ರಾಧ್ಯಕ್ಷ ಟ್ರಂಪ್ ಅವರು ಇವ್ರಿಗೆ ರಾಷ್ಟ್ರಪತಿಗಳ ಪದಕವನ್ನ ಘೋಷಿಸಿದ್ದಾರೆ. ಅಂದ್ರೆ ಅವರಿಂದ ಅಮೆರಿಕಾಗೆ ಬಹಳ ಅನುಕೂಲ. ಒಂದೇನಂದ್ರೆ ಅದೇ ಬಲಪಂಥೀಯ ಧೋರಣೆ, ತುಂಬಾ ನಾ ಹೇಳದ್ನಲ್ಲ ಅಮೆರಿಕ ಅಸ್ಮಿತೆ, ಅದನ್ನ ಎತ್ತಿ ಹಿಡಿಯೋದು. ನಾವು ಅಮೆರಿಕನ್ಸೇ ಗ್ರೇಟು, ನಾವು ವೈಟ್ ಇವರೇ ನಾವು ಗ್ರೇಟು, ಈ ಥರದ್ದೆಲ್ಲ ವಿಚಾರಧಾರೆಗಳು. ಬಟ್ ಆತನಲ್ಲಿದ್ದ ಒಂದೇ ಒಂದು ಒಳ್ಳೆಯ ಗುಣ ಏನಪ್ಪಾ ಅಂತ ಹೇಳಿದ್ರೆ, ಬನ್ನಿ ನಾವು ಚರ್ಚೆ ಮಾಡೋಣ ಅನ್ನೋರು. ಹೇಳೋದೆಲ್ಲ ಹೇಳ್ಬಿಡೋದು, ಜಗಳ ತೆಗೆದು ಬಿಡೋದು. ಆಮೇಲೆ ಬನ್ನಿ ನಾವು ಚರ್ಚೆ ಮಾಡೋಣ ಅಂತನ್ಬಿಟ್ಟು. ನಮ್ಮ ಈ ಮಂಗಳೂರು ಕಡೆ ಒಂದು ಮಾತಿದೆ, ಆ ಬಲೆ ಚಾಪರ್ಕ ಅಂತ. ಅಂದ್ರೆ ಆ ಬನ್ನಿ ಟೀ ಕುಡಿಯೋಣ ಅಂತ. ಆ ಬಲೆ ಅಂದ್ರೆ ಬನ್ನಿ, ಚಾಪರ್ಕ ಅಂತ, ನೀ ಟೀ ಕುಡಿಯೋಣ ಬನ್ನಿ ಅಂತ ಹೇಳಿ. ಇದು ಹಂಗೆ ಮಾತಾಡೋದೆಲ್ಲ ಮಾತಾಡ್ಬಿಡೋದು, ಹೇಳೋದೆಲ್ಲ ಹೇಳ್ಬಿಡೋದು. ಆಮೇಲೆ
ಬನ್ನಿ ಚರ್ಚೆ ಮಾಡೋಣ ಅಂತ. ಅವಾಗ ಡೆಮೋಕ್ರೆಟಿಕ್ ವೇ. ಆ ಚರ್ಚೆ ಪಾಪ ಅದೇನು ಅಂದ್ರೆ ತೀರಾ 31 ವರ್ಷಕ್ಕೆ ಜೀವ ಕಳ್ಕೊಳ್ಳೋಂತಹ ಒಂದು ಏನು ವ್ಯಕ್ತಿ ಏನಲ್ಲ, ಹಿಂಗಾಗಬಾರ್ದಿತ್ತು. ಆದರೆ ಅಮೆರಿಕದಲ್ಲಿ ಮತ್ತೆ ಹತ್ಯಾ ಸರಣಿ ಮುಂದುವರೆದಿದೆ. ಹೇಗೆ ಜಾನ್ ಎಫ್ ಕೆನಡಿ, ಲಿಂಕನ್ನು ಇವರನ್ನೆಲ್ಲ ಹತ್ಯೆ ಮಾಡಿದಾಗ ಇಡೀ ಅಮೆರಿಕ ಪತರುಗುಟ್ಟಿತ್ತು, ಇವತ್ತು ಅದೇ ತರಹ ಆಗಿದೆ ಅಲ್ಲಿ. ಯಾರ ಬಾಯಲ್ಲಿ ನೋಡು ಬರೀ ಕಿರ್ಕದೆ ಒಂದು ಸುದ್ದಿ. 31 ವರ್ಷ ಅಂತ ಹೇಳಿದ್ರೆ ಬಾಳಿ ಬದುಕಬೇಕಾಗಿದ್ದಂತ ಉಜ್ವಲ ಭವಿಷ್ಯ ಇತ್ತು. ಆತನ ಒಂದು ಮಾತುಗಾರಿಕೆಗೆ ಲಕ್ಷಾಂತರ ಮಂದಿ ಏನು ಬಂದು ಸೇರ್ತಾ ಇದ್ರು ಮಾತು ಕೇಳಬೇಕು ಅಂತ ಹೇಳಿ. ಯಾರಿಗ್ ಗೊತ್ತು, ಅವ ನಿಜವಾಗ್ಲೂ ಜೀವಂತ ಇದ್ದಿದ್ರೆ ನಾಳೆ ಟ್ರಂಪ್ಗೆ ಉತ್ತರಾಧಿಕಾರಿ ಆಗ್ತಿದ್ರೋ ಏನೋ. ಟ್ರಂಪೇ ನಾಳೆ ಇವ್ರಿಗೆ ನೀನೇ ಆಗು, ನೀನೇ ಸಮರ್ಥ ಇದೆಯಾ ಅಂತ. ಅಂದ್ರೆ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡೋಗಿ ಮಾತಾಡೋಂತಹ ಒಂದು ಇದೆಯಲ್ಲ ಕೆಪಾಸಿಟಿ, ಅದು ಬಹಳ ಚೆನ್ನಾಗಿತ್ತು. ಒಬ್ಬ ಒಳ್ಳೆಯ ಯುವ ನಾಯಕ ಆಗ್ತಿದ್ರು, ಇನ್ಫ್ಲೂಯೆನ್ಸರ್. ಹಿ ವಾಸ್ ಅ ವೆರಿ ಗುಡ್ ಇನ್ಫ್ಲೂಯೆನ್ಸರ್. ನಿಜವಾಗ್ಲೂ ಇದು ಅಮೆರಿಕಾಗೆ ಒಂದು ತುಂಬಲಾರದ ನಷ್ಟನೇ. ನಾಟ್ ಓನ್ಲಿ ಇವ್ರಿಗಷ್ಟೇ ಅಲ್ಲ, ಟ್ರಂಪ್ಗಷ್ಟೇ ಅಲ್ಲ, ಅಮೆರಿಕಾಗೇನೆ ಇದು ಒಂಥರ ಈ ಕಿರ್ಕ್ ಹತ್ಯೆ ತುಂಬಲಾರದ ನಷ್ಟ. ಬಟ್ ಇದು ಮತ್ತೆ ಅಲ್ಲಿಯ ಬಂದೂಕಿನ ಒಂದು ಸಂಸ್ಕೃತಿಗೆ ಇನ್ನು ಯಾವಾಗ ನೀವು ಇದಕ್ಕೆ ಕಡಿವಾಣ ಹಾಕೋದು, ನೀವು ಹೀಗೆ ಬಿಟ್ರೆ ನಿಮ್ಮ ಮಕ್ಕಳು ಸೇಫ್ ಇಲ್ಲ, ಈಗ ಯಾರೂ ಸೇಫ್ ಇಲ್ಲ ಕೊನೆಗೆ ಅಂತ ಹೇಳಿದ್ರೆ. ಅಧ್ಯಕ್ಷರನ್ನು ಪಾಪ ರೋಲ್ಸ್ ರಾಯ್ಸ್ ಬೀಸ್ಟ್ ಗಾಡಿನಲ್ಲಿ ಓಡಾಡ್ತಾರೆ, ಅವ್ರಿಗೆಲ್ಲ ಪ್ರೊಟೆಕ್ಷನ್ ಇರುತ್ತೆ. ಬಟ್ ಇವ್ರಿಗೆಲ್ಲ ಹ್ಯಾಂಗ್ ಮಾಡ್ತೀರಿ ಅಂತ ಕೇಳೋ ಹಾಗಾಗಿದೆ.